ಮೊದಲೇ ಈ ವಿಷಯನ ಅವ್ರಿಗೆ ಹೇಳ್ದೆ ಮಾಡಿದೀವಿ ಅನ್ನೋ ಕೋಪದಲ್ಲಿದ್ದಾರೆ. ಆಫೀಸ್ ಅನ್ನೋದು ನೋಡದೆ ಕೂಗಾಡ್ ಹೋಗಿದ್ದಾರೆ. ಈಗ ಮನೆಗೆ ಹೋದ್ರೆ ಅವ್ರನ್ನ ಹೇಗ್ ಫೇಸ್ ಮಾಡೋದು? ನನಗೂ ಅವಳನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ನೋಡೋಣ ಏನಾಗತ್ತೆ ಅಂತ. ಮಾವ, ಒಂದ್ ಕೆಲಸ ಮಾಡೋಣ, ಸಂಜೆವರೆಗೂ ಮನೆಗೆ ಹೋಗೋದೇ ಬೇಡ. ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಾಡೋಣ. ಅಷ್ಟರಲ್ಲಿ ಅತ್ತೆ ಕೋಪ ಕಡಿಮೆ ಆಗಿರುತ್ತೆ. ಹಾಗೆಲ್ಲ ಆಗೋದಿಲ್ಲ ಅಳಿ. ಅಂದ್ರೆ ಇವತ್ತು ಅವಳ ಕೋಪನೆಲ್ಲ ನನ್ನ ಮೇಲೆ ತೀರ್ಸ್ಕೊಳ್ಳೋವರೆಗೂ ಅವಳ ಸಮಾಧಾನ ಆಗಲ್ಲ. ಅಟ್ಲೀಸ್ಟ್ ಈಗ ಮನೆಗೆ ಹೋದ್ರೆ ಹೇಗೋ ಬ್ಯಾಲೆನ್ಸ್ ಮಾಡ್ಬೋದು. ಅದೇ ತಡವಾಗಿ ಹೋದ್ವಿ ಅನ್ಕೊಳ್ಳಿ, ಎಲ್ಗೆ ಹೋಗಿದ್ರಿ ಮತ್ತೆ ಏನ್ ಮಾಡಕ್ ಹೋಗಿದ್ರಿ ಅಂತ ಕೋಪ ಮಾಡ್ಕೊಳ್ತಾಳೆ. ನೀವು ಹೇಳೋದು ಸರಿ ಇದೆ ಮಾವ. ಬಲಿ ತಗೋಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅದು ಯಾರಿಂದನೂ ತಪ್ಸಕ್ಕಾಗಲ್ಲ. ಅದೇನಾಗುತ್ತೋ ಆಗ್ಲಿ, ದೇವ್ರೇ ಕಾಪಾಡ್ಬೇಕು. ಯೋಚನೆ ಮಾಡಬೇಡಿ, ಇದು ನನ್ನಿಂದಾಗಿರೋ ತಪ್ಪು. ನಾನೇ ಸರಿ ಮಾಡ್ತೀನಿ. ಆದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಆಗ್ಲಿಲ್ವಲ್ಲ ಅನ್ನೋದೇ ಬೇಜಾರು. ಈ ಘನ ಕಾರ್ಯ ಮಾಡೋದಕ್ಕೆ ಬೆಳಿಗ್ಗೆ ಎಲ್ರೂ ಸೇರಿ ನನ್ನನ್ನು ಆಫೀಸಿಗೆ ಕಳ್ಸಿದ್ರ? ನನಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆ ಬೋಧನೆ ಮಾಡ್ದಾಗೆ ನನಗೆ ಬುದ್ಧಿವಾದ ಹೇಳಿ ನನ್ನನ್ನು ಆಫೀಸಿಗೆ ಕಳ್ಸಿದ್ರಿ ಅಲ್ಲ ಚಂದ್ರು? ಇದು ನನ್ನ ಮನೆ, ಇಲ್ಲಿ ಎಲ್ಲ ನಾನ್ ಹೇಳ್ದಾಗ ಕೇಳ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೆಲ್ಲ ತುಂಬಾ ದೂರನೇ ಹೋಗ್ಬಿಟ್ಟಿದ್ದೀರಾ. ಮಾಮ್, ಅದು ಏನು ಮಾತಾಡ್ಬೇಡ ನೀನು. ಬೆಳಿಗ್ಗೆ ಏನ್ ಹೇಳಿದ್ರಿ? ಯಾವ್ದೋ ಸೇಲ್ ಹಾಕ್ತಾ ಇದಾರೆ, ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ? ಈಗ ನೋಡಿದ್ರೆ ಮನೆ ಮರ್ಯಾದೆನೇ ಸೇಲ್ ಮಾಡೋ ಕೆಲ್ಸಕ್ಕೆ ಕೈ ಜೋಡಿಸಿದ್ಯಲ್ಲ? ನಿಜವಾಗ್ಲೂ ನೀನ್ ನನ್ ಮಗಳೇನಾ? ಇನ್ ಇವಳು ಯಾವತ್ತು ನಾನು ತಿಂದಿದ್ದೀನ ಇಲ್ವಾ ಅಂತ ಕೇಳ್ದಿರೋಳು ಇವತ್ತು ನನ್ಗೆ ನಾಷ್ಟ ಪ್ಯಾಕ್ ಮಾಡಿ ತಂದ್ಕೊಟ್ಲು. ಆಗ್ಲೇ ನನಗೆ ಅನುಮಾನ ಬಂತು. ಆದ್ರೂ ನಾನು ಸುಮ್ಮನೆ ಇದ್ದೆ. ಇನ್ನು ಅಳಿಯ ಅನ್ಸ್ಕೊಂಡಿರೋರು ಆಫೀಸಲ್ಲಿ 2 ಮೀಟಿಂಗ್ ಇದೆ ಅಂತ ಗೊತ್ತಿದ್ರು ಅದ್ರ ಕಡೆ ಗಮನ ಕೊಡದೆ